ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಸ್ನೇಹಿತರುಗಳಿಗೆ ಹಾಗೂ ನನ್ನ ಪಾರ್ಟ್ನರ್ ತಂಡದ ಪ್ರತಿಯೊಬ್ಬರು ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ನನ್ನ ಹಿಂದೆ ನೀವೆಲ್ಲ ಹೇಳ್ತಾ ಬಂದ್ರಿ, ಹರೀಶ ದೇವಿ ತಂದ್ರೆಯಲ್ಲಿ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾದಲ್ಲಿ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ಹಾಕಿ ನಮ್ಗೆ ಶಾಪು ಆಯಿತು, ಹೊರನೂ ಆಯಿತು. ಯಾಕೋ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗಿ ಟಿ ವಿ ರೇಟ್ಸ್ ಎಲ್ಲ ಆಯಿತು. ನಮ್ಮ HPR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದ್ವು ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮ ಅದರಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೋ, ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿಯಾಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100 ಜನ ಪ್ರೇಕ್ಷಕ ಆದ. 100 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡೋರು, ಥಿಯೇಟ್ರಿಗೆ ಬಂದವರು ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10 ಜನ ಆದ. ಆ 10 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನನ್ನ ಪ್ರೇಕ್ಷಕ ಹೀರೋ ಇದ್ದಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿ ಹೀರೋನೇ ಹರೀಶ್ ದೇವಿ ಹೆಮ್ಮೆ ಇದೆ ಇಷ್ಟಪಡ್ತೀನಿ. ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ನಾಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಉಪ್ಪಿ ಸರ್ ಹತ್ರ ಹೋಗ್ತೀನಿ. ಕೆ ಮಂಜು ಅವ್ರನ್ನ ನೋಡ್ತಾರೆ, ಈಗ ಟಿ ವಿ ಬರ್ತಿಲ್ಲ ಆರ್ಟಿಸ್ಟ್ ಆಗ್ಬಿಡಿಲ್ಲ ಅಂತಾರೆ, ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಷ್ಟೇ ಕೋ ಡೈರೆಕ್ಟರ್ ಹಿಂಗೆ ಆಯ್ತಾ ಇತ್ತು. ಆಮೇಲೆ ಒಂದು ಸಿನಿಮಾ ಮಾಡ್ಬೇಕಂತ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಆ ಯೂನಿವರ್ಸ್ ಏನು ಕರೆಕ್ಟ್ ಆಯಿತು ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದರೆ, ಯಾವುದೋ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಕಂಪ್ನಿ ಓನರೇ ಆದಷ್ಟು ಅವಕಾಶ ಕೊಟ್ಟು ಆ ದೇವರು. ಇದನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದರೆ ಯಾರೋ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇದೆ, ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವರು ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೇನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾರೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಕೆಲಸಗಳು ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಹೇಳಿ ಅದು ಮಾಡೋಣ, ಸಿನಿಮಾ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದರೆ ಒಂದು ಆಫರ್ ಬಂದಿರೋದನ್ನು ಕೂಡ ಬಿಟ್ಟು, ಇಲ್ಲ ನನ್ನ ಪಾರ್ಟ್ನರ್ ಗೆಲ್ಲಿಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದ್ರು. ಅವರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು, ತುಂಬ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಲ್ಲ. ಅವ್ರು ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರು ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟೇ ತೊಗೊಂಡಿರಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ, ನನಗೆ ಯಾಕೆ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟರು. ಪೇಮೆಂಟ್ ಮಾಡ್ತಿರೋದು ಯಾರಾದರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಅಲ್ಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬ ಹ್ಯಾಪಿ ಆಗಿದೆ. ಯಾಕಪ್ಪ ಹ್ಯಾಪಿ ಅಂದರೆ, ನಾನು ಬಿಸ್ನೆಸ್ ಫೀಲ್ಡಿಂದ ಬಂದೆ. ಅಂದರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕರು ಕೂಡ ಹೌದು. ಹೇಗಪ್ಪ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು, ಆಡಿಯನ್ಸ್ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟ್ರಿಗೆ ಬರ್ತಾರೆ ಅಂತ ನನಗೆ ಆದ ಮಟ್ಟದಲ್ಲಿ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬ ಅದ್ಭುತವಾಗಿರೋ ಅದ್ರ ಬಗ್ಗೆ ಇನ್ನೊಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರ್ಬೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೊತಾರೆ. ನಾನು ಅದು ಮಾಡಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದವಾಡಿ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂದರೆ ಎಷ್ಟು ಅಂತಿಲ್ಲ, ಇವತ್ತು ಇಟ್ಕೊಳ್ಳಿ ನೋಡಿ ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನು ಪರ್ಸೆಂಟೇಜ್ ಗೊತ್ತೋ ಅದು 50% ಜಾಸ್ತಿ ನಂಗೆ ಆಡಿಯೋ ಬಂದಿದೆ. ತುಂಬ ಇದಕ್ಕಿಂತ ಅದ್ಭುತ ಹೆಮ್ಮೆ ನನಗೆ ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದರೆ ಎಲ್ಲ ಪಾರ್ಟ್ನರ್ಗೆ ಯಾರೇನು ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ, ಖುಷಿಲಿ ಮಾಹಿತಿಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಆಯ್ತು. ಇನ್ನೇನಾದ್ರು ಕೇಳಿ ಮೇಡಮ್. ಈಗ ನಾನು ಒಂದು ಹೊರಗಡೆ ಹೇಳಿದೆ, ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗೆ ಬಂದೆ ಅಂತ ಹೇಳಿದ್ರೆ, ಫಸ್ಟು ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟಾಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನು ಕೂಡ ಬಂದೆ, ಸ್ಯಾಟಲೈಟು. ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ, ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಿಕ್ಚರ್ ನನಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನು ಬೇರೆ ರೇಟಿಗೆ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದವಾಡಿ ವಿಷಯ ಹೇಳಿದಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದರೆ
ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟಿಗೆ ಕೊಟ್ಟಿದ್ರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಂಗ್ ಮಾರಿದ್ದೀನಿ ನಾನು ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.